ನಾವಿನ್ನು ಬರ್ತೀವಿ, ಹುಷಾರಾಗಿ ಹೋಗ್ರಿ. ಆಯ್ತಕ್ಕ. ಸರಿ, ಚೆನ್ನಾಗಿ ಓದು. ಶಾಲೆಯಿಂದ ಬಂದ ತಕ್ಷಣಕ್ಕೂ ಹೋಮ್ವರ್ಕ್ ಬರ್ಕೊಂಡು ಕುಂದ್ರಬೇಡ. ಅವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡು, ಕಸ ಗುಡಿಸೋದು, ಭಾಂಡೆ ತಿಕ್ಕೋದು. ಇಷ್ಟ ಮಾಡಿದ್ರು ಅವ್ರಿಗೆ ಭಾಳ ಹೆಲ್ಪ್ ಆಕೈತೆ, ಬೈಸ್ಕೋಬೇಡ. ಆಯ್ತು. ಇದು ಅವು ಸೀರೆ ಐತಲ್ಲ, ಅವಾಗ ಇಷ್ಟ ಆಗಿಲ್ಲ ಅಂತಂದ್ರೆ ಸಂತೆಗೆ ಬರ್ತಾರಲ್ಲ ಶನಿವಾರ ದಿನ, ನೀನು ಬಾ ಜೋಡಿಲೆ. ಆದ ಅಂಗಡಿ ತೋರಿಸು, ಸೀರೆ ಏನಾದ್ರೂ ಕಲರ್ ಇಷ್ಟ ಆಗಿಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ರಿ. ಆಯ್ತಕ್ಕ. ಯಾಕೇನತ್ತೆ ನೋಡಪ್ಪ, ಇವಳು ಇಷ್ಟೊತ್ತು ನಕ್ಕು ಅಂತ ಚೆನ್ನಾಗಿದ್ದವಳು ಸಡನ್ ಆಗಿ ಮುಖ ಸಪ್ಪಗೆ ಮಾಡ್ಕೊಂಡಿದ್ದಾಳು. ನನಗೂ ಬೇಸರ ಆಗ್ತೈತೆ ನೋಡಿ ನೀನು ಹಿಂಗಿದ್ರ. ಎಷ್ಟೊತ್ತಂತ ಇಲ್ಲ ಇರೋಕ್ಕಾಗುತ್ತೆ ಹೇಳು? ನಮ್ಮ ಊರಿಗೆ ಹೋಗ್ಲೇಬೇಕು. ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡು, ಅಪ್ಪ ಹೇಳ್ತೈತೆ ಅವಾಗ ನೀನೊಂದು 2 ದಿನ ನಮ್ಮ ಊರಿಗೆ ಬಂದ್ಬಿಡು. ಇದು ಬರುವಂತೆ ಬುಟ್ಟಿ ಗುಂಡ ಅತ್ತೆ ಮಾವ ಎಲ್ಲರೂ ಇದ್ದಾರೆ, ಅವ್ರ ಜೋಡಿ 1-2 ದಿನ ಇದ್ರೆ ನಿಂಗೂ ಸಮಾಧಾನ ಆಗ್ತೈತೆ. ಅಕ್ಕ ಇಲ್ಲಕ್ಕ, ಬರಕ್ ಆಗೋದಿಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಓದ್ಕೋಬೇಕು. ಎಷ್ಟು ಜಲ್ದಿ ಟೈಮ್ ಆಯ್ತು ಇವತ್ತು, ಇನ್ನು ಸ್ವಲ್ಪ ತಿರ್ಬೇಕಾಗಿತ್ತು ಅನ್ಸತೈತೆ. ಮಿಸ್ ಸೋ ಮಚ್ ಅಕ್ಕ, ನಿಮ್ಮನ್ನೆಲ್ಲ ತುಂಬಾ ತುಂಬಾ ಮಿಸ್ ಮಾಡ್ಕೋತೀನಿ ನಾನು. ಆದಷ್ಟು ಬೇಗ ಊರಿಗೆ ಬರ್ರಿ. ಆದಷ್ಟು ಬೇಗ ಬರ್ತೀವಿ. ನೀನು ಹಿಂಗೆ ಅಳ್ಬೇಡ ಆರ್ತಿ, ನಿನಗೆ ಹತ್ಕೊಂತ ಹೋದ್ರೆ ನಂಗೆ ಸಮಾಧಾನ ಇರೋದಿಲ್ಲ. ನೋಡಲ್ಲಿ ನಾವು ಅಳೋದು ನೋಡಿ ಅಪ್ಪನೂ ಅಳತಾರೆ. ಬೇಸರ ಮಾಡ್ಕೋಬೇಡ, ಕಣ್ಣೀರೋಸ್ಕೋ. ಆದಷ್ಟು ಬೇಗ ಬರ್ತೀವಿ, ಹುಷಾರಾಗಿ ಹೋಗ್ರಿ. ಅಯ್ಯೋ, ಇವರೆಲ್ಲರೂ ಎಮೋಷನಲ್ ಆಗ್ಬಿಟ್ಟಿದಾರಲ್ಲ, ಏನು ಮಾಡೋಣ ಈಗ? ಗಂಗಾ, ಜಲ್ದಿ ಬಾ ಹೋಗೋಣ. ವೈನಿ ಮಾವರ ಬರ್ತೀವ್ರಿ ನಾವು. ಆಯ್ತ್ರಿ ಬಾವ, ಹೋಗ್ಬರ್ರಿ. ಅಕ್ಕ ಹೋಗ್ಬಾ. ಪುಟ್ಟಿ ಗುಂಡ ಅತ್ತೆ ಮಾವ ಎಲ್ಲರನ್ನೂ ಕೇಳಿದೆ ಅಂತ ಹೇಳು. ಸರಿ ಆಯ್ತು, ಹೇಳ್ತೀನಿ ತಗೋ. ರೀ ಇರಿ, ಯಾಕಷ್ಟು ಅರ್ಜೆಂಟ್ ಮಾಡತ್ತೀರಿ ನೀವು? ಹೋಗೋಣ ತಗೊಳ್ರಿ, ಏನು 1 ಗಂಟೆ ಹೆಚ್ಚು ಕಡಿಮೆ ಆಕೈತೆ. 1 ಗಂಟೆ ಅಲ್ಲ ಗಂಗಾ, ಬೇಕಿದ್ರೆ ನೀನು 2-3 ತಾಸು ಇರು, ನಂಗೆ ಏನು ಅದ್ರಿಂದ ಪ್ರಾಬ್ಲಮ್ ಇಲ್ಲ. ಎಲ್ಲಿ ನೀವು 10 ಇಲ್ಲಿ ಪ್ರಳಯ ಮಾಡ್ಬಿಡ್ತೀರೇನೋ ಅಂತ ಭಯ ಅನ್ಸತೈತಿ. ರೀ ನೀವಂತ್ರು ನೀವು ಸುಮ್ಮನೆ ಕಾಮಿಡಿಗೆ ಹೇಳಿದ್ನಿ ಗಂಗಾ. ನೋಡ ಆರ್ತಿ ವೈನಿಯವ್ರಿಗೆ ಹೆಂಗ್ ನಗ್ಸಿದ್ನಿ ನಾನು. ಆತಾತ, ಬಿಸಿಲು ಭಾಳ ಆಗತೈತೆ, ಹೋಗೊಂಬರ್ರಿ. ಆತ್ರಿ ಹೇಳಿ ಅಂದ್ರೆ ಹೊರಡ್ರಿ, ಬಿಸಿಲು ಭಾಳ ಆಗತೈತೆ. ಆರ್ತಿ ಮಗಳ ಬಾರವ. ಗಂಗಾ ಹೋಗಿ ಬರ್ತೀವವ. ಆಯ್ತಪ್ಪ, ಹುಷಾರಾಗಿ ಹೋಗ್ಬರ್ರಿ. ಆತ್ ನನ್ನ ಮಗಳು, ಹೋಗಿ ಬರ್ತೀವಿ ತಗೋ. ನೀವು ಸಾವಕಾಶ ಹೋಗ್ರಿ. ಅಳಿ ಅಂದ್ರ ಗಾಡಿ ಒಂದ್ ಸ್ವಲ್ಪ ಸಾವಕಾಶ ಹೊಡ್ಕೊಂಡು ಹೋಗ್ರಿ, ಬಿಸಿಲು ಭಾಳ ಐತೆ. ಆಯ್ತ್ರಿ ಮಾವ. ಅಯ್ಯೋ, ಇನ್ನೇನು ಅಕ್ಕ ಬಾವ ಊರಿಗೆ ಹೋಗತ್ತಾರ. ಅಕ್ಕ ನಂಗೆ ಡ್ರೆಸ್ಸು, ಬ್ಯಾಂಗಲ್ಸ್, ಇಯರಿಂಗ್ಸು, ಟಿಕ್ಲಿ, ಚಪ್ಪಲಿ ಎಲ್ಲ ಕೊಡಿಸ್ತು. ಅಕ್ಕಾಗ ನಾನು ಏನು ಕೊಡೋಕೆ ಆಗಿಲ್ಲ. ಏನು ಮಾಡೋಣ ಏನು ಕೊಡೋಣ? ಅಪ್ಪ. ಹೇಳವ. ಅಪ್ಪ, ನಂಗೊಂದು 50 ರೂಪಾಯಿ ಕೊಡು. ಯಾಕವ, ಏನಾದ್ರೂ ಮರ್ತ್ಗಿರ್ದ್ ಬಂದೇನ್? ಮತ್ತೆ ಎಲ್ಲಾ ತಗೊಂಡಿದ್ದಾಗೈತೆ, ತಿಂದಿದ್ದಾಗೈತೆ. ಏನ್ ಬ್ಯಾಡ್ ನಡಿಯವ, ಬಿಸ್ಲಾಗತೈತೆ. ನಾವು ಜಲ್ದಿ ಹೋಗೋಣ. ಮತ್ ನಿಮ್ಮ ಅವ್ವ ಕಿರಿಕಿರಿ ಮಾಡ್ತಾಳ ನೋಡ್, ಇಷ್ಟ ಯಾಕೆ ಲೇಟ್ ಬಂದಿರಂತ. ಮೊದ್ಲ ಲೇಟ್ ಆಗೈತೆ. ತಿನ್ನಕಲ್ಲಪ್ಪ, ಏನೋ ಒಂದ್ ಸ್ವಲ್ಪ ತಗೊಂಡ್ ಬರ್ಬೇಕು. ಜಲ್ದಿ ಕೊಡು. ಅಕ್ಕ ಬಾವ, ಒಂದ್ 5 ನಿಮಿಷ ಇರ್ರಿ, ಹೋಗಿ ಬಂದ್ಬಿಡ್ತೀನಿ. ಹೌದು, ತಡಿಯವ, ಕೊಡ್ತೀನಿ. 100 ರೂಪಾಯಿ ಇದ್ದಂಗಿದ್ವು. ಆರ್ತಿ, ಎದಕ್ಕ ದುಡ್ಡು ಎಲ್ಲ ತಗೊಂಡ್ ಬಂದಿವಲ್ಲ, ಏನಾದ್ರೂ ತಗೊಂಡ್ ಬರೋದ್ ಮರ್ತಿ? ಆಯ್ತು ಬಾ, ಅಪ್ಪನ ಹತ್ರಕ್ ಬೇಡ ರೀ, ಕರ್ಕೊಂಡು ಹೋಗಿ ಬರ್ರಿ. ಆಕಿ ಏನೋ 50 ರೂಪಾಯಿ ತಗೋತಾಳಂತೆ, ಕೊಡ್ಸ್ಕೊಂಡ್ ಬರ್ರಿ. ಬ್ಯಾಟ್ರಿ ಹೇಳಿ ಅಂದ್ರ ಇದಾ ತಗೋರಿ, ಇಲ್ಲಿ ಚಿಲ್ರೆ. ಆರ್ತಿ ತಗೊಳವ. ಬ್ಯಾಟ್ರಿ ಬಾವ, ಇಲ್ಲ ರೋಡ್ ಸೈಡ್ ಹೋಗಿ ಬರ್ತೀನಿ. ಎದಕ್ಕೂ ಇಲ್ಲಕ್ಕ, ಒಂದ್ ಸ್ವಲ್ಪ ಏನೋ ತಗೊಂಡ್ ಬರೋದ್ ಮರ್ತೀನಿ, ತಗೊಂಡ್ ಬರ್ತೀನಿ ಹೋಗಿ. ಇಲ್ಲ ಇರ್ರಿ, ನೀವು ಮಾತಾಡ್ಕೊಂಡು ಒಂದ್ 5 ನಿಮಿಷ ಹೋಗಿ ಬಂದ್ಬಿಡ್ತೀನಿ. ಏನೂ ಇಲ್ಲ ಅನ್ನತಿ, ಮತ್ ದುಡ್ಡು ಎದಕ್ ತಗೊಂಡ್ ಹೊರಟಿದ್ದಿ? ಈಗ ಹುಷಾರು. ಆತಕ್ಕ, ಬಂದ್ ಹೇಳ್ತೀನಿ ಇರು. ಎಲ್ಲಿಗಂದ್ರು ಹೇಳಾತಾನೆ ಇಲ್ಲ ಹುಡುಗಿ. ಎದಕ್ ಹೋಗತ್ತಾಳ ಏನವ? ಏನ್ ಹೇಳಿ ಹೋಗತ್ತಿಲ್ಲ. ಏನ್ ಮಂಜು ಕೊತ್ತಂಬರಿ ಸೊಪ್ಪಿಗೆ ತರಾಕ್ ಹೇಳಿದಾಳ ಏನ್? ನೋಡಲ್ ಕೊತ್ತಂಬರಿ ಸೊಪ್ಪು ಹೂವ ಇರುತ್ತಾಗ ಹೋಗತ್ತಾಳ. ಹೌದು, ಇರ್ಬೇಕು. ಕೊತ್ತಂಬರಿ ಸೊಪ್ಪು ತರಾಕ್ ಹೇಳತ್ತೇನೋ ಚಿಕ್ಕಮ್ಮ. ಅವಾಗ್ಲೇ ಹೇಳಿದಿದ್ರೆ ಎಲ್ಲ ತಗೊಂಡ್ ಬರ್ತಿದ್ವಿ. ಮತ್ತೆ ಇಲ್ಲಿ ನಡ್ಕೊಂಡು ಹೋಗೋದು ನೋಡು, ಗಾಡಿ ಮೇಲೆ ಹೋಗಂದ್ರು ಹಂಗ ನಡ್ಕೊಂಡು ಹೋಗತ್ತಾಳ. ನೆನಪಾಗಿಲ್ಲ ಅನಿಸ್ತೈತೆ. ಇಲ್ಲ, ಹಿಂದಿನ ಮನ್ಯಾಗ ಆಯ್ತು ತಗೋ, ಬರ್ತಾಳ. ಅಪ್ಪ, ಮನ್ಯಾಗಿನ ಫ್ಯಾನ್ ಚಾಲೂ ಐತದ ಏನ್ ಕೆಟ್ಟ ಹೋಗೈತೆ? ಇಲ್ಲವ, ಚಾಲು ಆಯ್ತಲ್ಲ. ಇಷ್ಟ ದಿನ ಅಟ್ಟದ ಮ್ಯಾಗ ಇಟ್ಟಿದ್ದಕ್ಕೆ ಯಾಕ ಏನ ತಿರ್ಗಾತಿದ್ದಿಲ್ಲ ಅದು. ಅಲ್ಲ ಬಂದವ್ರ ಹತ್ರ ರಿಪೇರಿ ಮಾಡ್ಸಿದ್ನಿ, ಈಗ ಚಾಲು ಐತೆ. ಈಗ ಒಂದ್ 2-3 ದಿನ ಆತ್ ನೋಡ್ ಫ್ಯಾನ್ ಹಾಕೊಳತೀವಿ. ಇಲ್ಲ ಅಂತಂದ್ರ ಏನ್ ಗಾಳಿ ಬರ್ತೈತ್ ಕಿಟಕಿಯಾಗಿಂದ. ಹೌದಾ, ಒಂದ್ ಸತಿ ರಿಪೇರಿ ಆಗೈತಂದ್ರ ಆಗ್ಲೆಲ್ಲ ರಿಪೇರಿಗೆ ಬೀಳ್ತೈತೆ. ಅದು ಮೊದ್ಲ ಹೇಳ್ಬೇಕಿನಿಲ್ಲಪ್ಪ, ಹೊಸ ತಗೋಬೋದಾಗಿತ್ತು. ಕಿಟಕಿಯಿಂದ ಗಾಳಿ ಬರ್ತೈತಿ ನಿನ್ಗ, ಜೊತೆಗೆ ಸೊಳ್ಳೆನೂ ಬರ್ತಾವ. ಅಲ್ಲೌಟು ಹಾಕೊಳ್ಳೋದಿಲ್ಲ, ಏನಿಲ್ಲ ನೀವು. ಅದು ಆರ್ತಿ ಹಾಕೊಳತಾಳ ಫ್ಯಾನ್. ಆಂಟಿ, ಮಲ್ಲಿಗೆ ಹೂ ಹೆಂಗ್ರಿ ಇದು? ಬಾರವ ಬಾ, ಒಂದ್ ಮಾರ 100 ರೂಪಾಯಿ ತಗೋ. ಅಯ್ಯೋ, ಅಷ್ಟೊಂದ್ ರೇಟಾ? ಕಡಿಮೆ ಮಾಡ್ಕೊಡ್ರಿ.
ಬರಲ್ಲವ ನನ್ನ ಮಗಳ. ಬಂದಿದ್ರೆ ಕೊಟ್ಟು ಬಿಡ್ತಿದ್ನಿ, ನಮ್ಗ ಅಷ್ಟಾಗ ಬಿದ್ದೈತೆ. 80 ರೂಪಾಯಿ ಮಾಡ್ಕೊಡ್ತೀನಿ, ತಗೋ ಬರವ. ಹೌದಾ? ಆಯ್ತು ತಗೋ ಆಂಟಿ. ಪಾಪ ಅವರು ಬಿಸ್ಲಾಗ ಕುಂತ್ ಮಾರೋದಲ್ಲ, ಇರ್ಲಿ. 50 ರೂಪಾಯಿ ಹಂಗೆ ಅರ್ಧ ಮಾರು ತಗೋತೀನಿ. ಇರ್ಲಿ ಬಿಡಿ ಆಂಟಿ, ನೀವು 100 ರೂಪಾಯಿ ಮಾರಂಗ ಕೊಡಿ, ನನಗೆ ಅರ್ಧ ಮಾರು ಸಾಕು. 50 ರೂಪಾಯಿ ಅರ್ಧ ಮಾರು ಕೊಡ್ರಿ. ಬ್ಯಾಡ್ ತಗೋ, 80 ರೂಪಾಯಿ ಹಂಗೆ ಹಾಕೊಡ್ತೀನಿ. ತಗೊಳ ಒಂದು ಮಾರು. ಅಷ್ಟು ಉದ್ದ ಜುಟ್ಟು ಇಟ್ಕೊಂಡು ಅರ್ಧ ಮಾರು ತಗೊಳತ್ತೀಯಲ್ಲ ನೀನು. ನೋಡಾಕ ಮಹಾಲಕ್ಷ್ಮಿ ಇದ್ದಂಗಿದೆ. ಒಂದು ಮಾರು ತಗೊಂಡು ಮುಡ್ಕೊಂಡು ನೋಡು, ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ದಂಗೆ ಆಕೇತವ. ಮುಖದಾಗ ನೋಡು ಲಕ್ಷ್ಮಿ ಕಳೆ ಹೆಂಗೈತೆ. ಆಂಟಿ ಯಾಕೋ ಭಾಳ ಹೊಗಳಾತೈತೆ ಅನ್ಸತ್ತಿಲ್ಲ. ಲಕ್ಷ್ಮಿ ಅಲ್ಲ, ಗೌರಮ್ಮ ಕಂಡಂಗೆ ಕಾಣ್ತೀನಿ. ಇಲ್ರಿ, ಬ್ಯಾಡ್ರಿ ಆಂಟಿ, ನನಗಲ್ರಿ ಇದು. ನಾನು ಹೂವು ಮುಡ್ಕೊಳ್ಳೋದಿಲ್ಲ. ಇದು ನಮ್ಮ ಅಕ್ಕಗೆ ತಗೊಂಡೋಗತ್ತೀನಿ ರೀ ನಾನು. ಕೊಡ್ರಿ ಅರ್ಧ ಮಾರು ಸಾಕು. 50 ರೂಪಾಯಿ ಹಂಗೆ ಕೊಡ್ರಿ ನನಗೆ. ಹೌದೇನು, ನಾನು ನಿನ್ಗ ಅಂತ ಮಾಡಿದ್ನವ. ಆತ ತಗೋ, ಕೊಡ್ತೀನಿ ಇರು. ನನ್ನ ಮಗಳು ನಿನ್ನಂಗವ, ಇಷ್ಟು ಹೂವಿನ ರಾಶಿ ಇಟ್ಕೊಂಡ್ರು ನನ್ನ ಮಗಳು ಒಂದು ತಲೆ ಹೂವು ಮುಡ್ಕೊಂಡು ಹೋಗೋದಿಲ್ಲ. ನಾವು ಅವಾಗಿನ ಕಾಲದಾಗ ಒಂದು ದಾಸವಾಳ ಹೂವು ಇದ್ರೂ ಸಿಕ್ಸ್ಕೊಂಡು ಹೋಗಿದ್ವಿ. ಇವಾಗಿನ ಹುಡುಗಿಯರಿಗೆ ಏನದು ಪ್ಯಾಶನ್ ಅಂತ ಪ್ಯಾಶನ್. ಕೈಯಾಗ ಒಂದು ಬಳೆ ಇಲ್ಲ, ಏನು ಕೊರಳಾಗ ಒಂದು ಚೈನ್ ಇಲ್ಲ, ಏನದು ಕುಂಕುಮ ಒಂದು ಇಟ್ಕೊಂಡು ಹೋಗ್ತಾಳೆ ನೋಡಿ. ನಿನ್ನನ್ನು ನೋಡಿದ್ರೆ ನನ್ನ ಮಗಳೀಗ ನೋಡ್ದಂಗೆ ಆತವ ನನಗೆ. ಇದೇನಿದೆ ಆಂಟಿ, ತನ್ನ ಮಗಳಿಗೂ ನನಗೂ ಸೇರಿಸಿನ ಬೈದಂಗೆ ಆಗತೈತೆ. ಹೌದ್ರಿ ಆಂಟಿ? ತಗೊಳವ ನನ್ನ ಮಗಳ. ಗುಲಾಬಿ ಹೂನು ಹಾಕೊಟ್ಟಿನಿ ನೋಡ. ಚಿಲ್ಲರೆ 50 ರೂಪಾಯಿ ಕೊಟ್ಟಿನಿ. ಕೊಟ್ಟಿರಿ. ಆಯ್ತ್ರಿ ಆಂಟಿ, ಬರ್ತೀನಿ. ಆಯ್ತವ. ಹಾ ಘಮ ಘಮ ಅನ್ನತ ಹೂವ. ಇಷ್ಟೊತ್ತು ಬಿಸ್ಲಾಗಿದ್ದಿ, ಈಗ ತಂಪು ಕೂಲ್ ಗಾಳಿಗೆ ಹೋಗಕ್ ನಮ್ಮ ಅಕ್ಕನ ತಲೆಯಲ್ಲಿ ಇರ್ತೀವಿ. ಬಾ, ನಿಂಗೆ ಕರ್ಕೊಂಡು ಹೋಗ್ತೀನಿ. ಮಲ್ಲಿಗೆಗಿಂತ ಬಲು ಅಂದ ನೀನು, ಸೌಗಂಧಕ್ಕಿಂತ ಶ್ರೀಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡು ಇದು. ಇವ್ರು ಹಾರ್ನ್ ಮಾಡೋರು ನನ್ನ ವಾಯ್ಸ್ ಕೊಡ್ಬೇಕಾದ್ರೆ ಹೋಗ್ತಾರೆ ನೋಡ್ರಿ ಫ್ರೆಂಡ್ಸ್. ಇರ್ಲಿ ಬಿಡ್ರಿ, ಮತ್ತೆ ಯಾರು ಹಾಡ್ತಾರೆ. ಈಗ ಚಲೋ ಹಾಡಿದೀನಿ, ಮತ್ತೆ ಅದನ್ನ ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಕೊಡಕ್ ನಂಗೆ ಇಷ್ಟ ಇಲ್ಲ. ತಪ್ಪು ಅವ್ರದಲ್ರಿ, ನಮ್ದ ತಪ್ಪು. ಯಾಕಂದ್ರೆ ರೋಡ್ ಪಕ್ಕ ಇರೋದು ನಾವ, ಮತ್ತೆ ರೋಡಾಗ ಹೋಗೋರು ಬರೋರು ಹಾರ್ನ್ ಮಾಡ್ದೆ ಇನ್ನೇನ್ ಮಾಡ್ತಾರೆ ಹೇಳ್ರಿ. ಬರ್ರಿ ನಮ್ಮ ಅಕ್ಕಗ ಹೋಗಿ ಹೂವ ಮುಡ್ಸೋಣ. ಅಕ್ಕ ಕೇಳೆ ಅಕ್ಕ, ನನ್ನ ಮುದ್ದು ಅಕ್ಕ. ಅಕ್ಕ ಅಯ್ಯೋ, ನಾನ್ ನೋಡಿ ಇಲ್ಲಿಂದ ಕೂಗಾತೀನಿ. ಆಗ ಆರತಿ ಬಂದ್ಲರಿ. ಅಕ್ಕ ತಿರ್ಗಿ ಹೇಳ್ತೀನಿ, ಮಲ್ಲಿಗೆ ಹೂ ತರಾಕ್ ಹೋಗಿದ್ದಿ? ಹೌದಕ್ಕ. ದುಡ್ಡು ಕೊಟ್ಟು ಸುಮ್ನೆ ಇದನ್ನ ಯಾಕೆ ತರಾಕ್ ಹೋಗಿದ್ದಿ? ಹಿತ್ತಲ್ದಾಗ ಬಾಳ್ ಬಿಡಾತಾವ, ಕಟ್ಟಾಕ್ ಟೈಮ್ ಇದ್ದಿದ್ದಿಲ್ಲ. ಬಟ್ಟಲ್ದಾಗ ಬಿಡಿಸಿಟ್ಟಿರೋ ಹಂಗ ಇದು ಮಲ್ಲಿಗೆ ಹೂ. ನಾನ ಅವಸರ ಕಟ್ಕೊಳಕ್ ಆಗದೆ ಹಂಗ ಬಂದಿದ್ನಿ ಬಾಚ್ಕೊಂಡು. ಹೌದಾ? ಅವನ್ ನಾಳೆ ಮುಡ್ಕೊಳ್ಳೋ ಅಂತ ತಗೋ. ಈಗ ತಿರುಗಕ್ಕ, ಇವಕ್ಕೇನ್ ಭಾಳ ದುಡ್ಡು ಕೊಟ್ಟಿಲ್ ತಗೋ. ನಾನು ಈಗ ತಿರ್ಗೋದಿಲ್ಲ ನೀನು. ಆತಡಿ, ನಾನು ಆ ಕಡೆಗೆ ಬಂದ್ ಮುಡಿಸ್ತೀನಿ. ತಿರ್ಗಾಕ್ ಬಿಟ್ರ ತಾನೆ ನೀನು. ಇರ್ಲಿ ತಗೋ, ನಾನ ಬನ್ನಿ ಈ ಕಡೆಗೆ. ಇಲ್ಲಿ ಪಿನ್ದಾಗ ಸಿಕ್ಸಾತೀನಿ ನೋಡಕ್ಕ. ಮತ್ತೆ ಹೋಗ್ಬೇಕಾದ್ರ ಗಾಡಿ ಮ್ಯಾಗ ಬೀಳ್ಸ್ಕೊಂಡ್ ಹೋಗಿದ್ದಿ. ನಾನ್ ಪ್ರೀತಿಯಿಂದ ಕೊಡ್ಸೀನಿ. ಇದನ್ನ ಒಂದ್ 2 ದಿನ ಆದ್ರೂ ಹಾಕೋಬೇಕು ನೀನು. ಏನು 2 ದಿನ? ನಾನೇನ್ 2 ತಿಂಗಳು ಬೇಕಾದ್ರೂ ಮುಡ್ಕೋತೀನಿ ಹೂವನ್ನ. ನಿನ್ ಗೆಳೆಯನಿಗೆ ಏನ್ ಹೇಳತ್ತೆ ಅಕ್ಕ? ಯಾವ ಗೆಳೆಯ? ಅಯ್ಯೋ ದಡ್ಡಿ ಗೆಳೆಯ ಅಂತಂದ್ರೆ ನೀನ್ ಏನ್ ಅನ್ಕೊಂಡಿ? ಸೂರ್ಯ, ಬಿಸ್ಲಿಲ್ಲ ಅಂತಂದ್ರೆ 2 ತಿಂಗಳು ಬೇಕಾದ್ರೂ ಮುಡ್ಕೋಬಹುದಂತ ಹೇಳತ್ತೀನಿ ನಾನು. ಹೌದಾ? ಏನ್ ಅಕ್ಕ ನೀನ್ ಎದುರಿಸ ಬಿಟ್ಟಿದ್ದಿ ನನಗ. ಆರ್ತಿ ನಡಿಯವ, ಅವ್ರು ನಾವ್ ಮತ್ ಲೇಟ್ ಆಕೇತ ಅವ್ರಿಗೆ ಹೋಗಾಕ. ಅಲ್ಲಿ ಪುಟ್ಟಿ ಗುಂಡಾದು ಕಾಯ್ತಿರ್ತಾರೆ. ಹೋಗ್ಲಿ ಬಾ, ಅವ್ರು ನಾವು ಹೋಗೋಣ. ಆಯ್ತಪ್ಪ, ನಡಿ ಹೋಗೋಣ. ಆಯ್ತಕ್ಕ, ಹೋಗ್ಬರ್ರಿ ಬಾವ, ಹೋಗ್ಬರ್ರಿ ನೀವು. ಆಯ್ತ್ರಿ ವೈನಿ. ಏನೋ ತಗೊಳೋದ್ ಮರ್ತೀವಂತ ಅನ್ಸತೈತಲ್ಲ. ಈಗ ಹೊರಡಾತೀವಿ ಊರಿಗೆ. ಈಗ ನೆನಪು ಮಾಡ್ಬೇಕು. ಮತ್ತೆ ಅರ್ಧ ದಾರಿಗೆ ಹೋಗಿ ನೆನಪು ಬಂದ್ರ ಏನಿರ್ಬೋದು? ಹಾ, ಪಾನಿಪುರಿ. ರೀ ಪಾನಿಪುರಿನ ತಗೊಂಡಿಲ್ಲ ನಾವು. ಐ ಪಾನಿಪುರಿ. ಹ್ಞೂ ಅಕ್ಕ, ಪಾನಿಪುರಿ ತಗೊಂಡಿಲ್ಲ ನೋಡ್ ನೀವು. ಅದ ಆರ್ತಿ, ಈಗ ನೆನಪು ಬಂತು ನನಗೆ. ರೀ ನಡ್ರಿ, ಪಾನಿಪುರಿ ಅಂಗಡಿ ತಗ ಹೋಗಿ ಅಲ್ಲಿ ಪಾರ್ಸಲ್ ಕಟ್ಸ್ಕೊಂಡು ಹೋಗೋಣ. ನಾನು ಆರ್ತಿ ಒಂದೊಂದು ಪ್ಲೇಟ್ ತಗೋತೀವಿ. ಮತ್ತ ಅಲ್ಲಿ ಹೋಗಿ ತಿಂದದು ಹೋಗಾಕ್ ಲೇಟ್ ಆಕೇತ್ ತಗೊಳವ. ನಾವ್ ಹೊರಡ್ತೀವಿ ಮಗಳ, ಬಾರವ ನಾವ್ ಹೋಗೋಣ. ಅವ್ರ ಹಂಗ ಹೋಗಿ ಹಂಗ ಹೋಗ್ತಾರ. ಮತ್ತೆ ಈಗಾದ್ರೂ ಊಟ ಮಾಡಿ ಐಸ್ ಕ್ರೀಮ್ ತಿಂದಿ, ಚಾದು ಕುಡ್ದಿ, ಮತ್ತೆಲ್ಲಾ ಮಿಕ್ಸ್ ಆಗಿ ಮತ್ತೆ ಹೊಟ್ಟೆ ಇದಾಕೈತೆ. ಬಾರವ ನಾವ್ ಹೋಗೋಣ. ಬ್ಯಾಗ್ ಇಟ್ಕೋಬಾ, ಬೀಗ ಇಲ್ಲೈತದ ಗಾಡಿದ್. ಇರ್ಲಿ ಬಿಡಪ್ಪ, ತಿಂದು ಹೋಗ್ತಾಳೆ. ಏನು 1 ಪ್ಲೇಟ್ ಏನ್ ಭಾಳ ಇರೋದಿಲ್ಲ. ಅದ್ರಾಗ ಒಂದ್ 5-6 ಇರ್ತಾವ ಅಷ್ಟೇ. ಬರ್ರಿ ಹೋಗೋಣ. ಆ ಕಡೆಗಲ್ಲ ಹೋಗೋದು, ಒಂದ ಕಡೆಗೆ ಒಂದ ದಾರಿಲೇ ಹೋಗೋಣ ಬರ್ರಿ. ಹೌದಪ್ಪ, ಟೈಮ್ ಆಗೋದಿಲ್ಲ ತಗೋ. ನಾನು ಜಲ್ದಿ ತಿಂತೀನಿ. ಪಾನಿಪುರಿ ಅಂಗಡಿಯಿಂದ ಸೀದಾ ರೋಡ್ ಹೋಗೈತ್ ನೋಡ್ ನಮ್ಮ ಊರಿಗೆ. ಅಲ್ಲಿಂದನ ಅವ್ರ ಟರ್ನ್ ಆಗ್ತಾರ, ನಾವ್ ಈ ಕಡೆ ಟರ್ನ್ ಆಗೋಣ ಅಷ್ಟೇ. ಬರ್ರಿ ಹೋಗೋಣ. ಆತ ನಡಿಯವ. ಭಾಳ ಆದ್ವು ರೀ. ನೀವು ಸ್ವಲ್ಪ ತಿನ್ ಬರ್ರಿ. ಈಗಾದ್ರೂ ಊಟ ಮಾಡಿ ಬಂದೀವಿ. ನಮ್ಗ ಅಯ್ಯಪ್ಪ ಬ್ಯಾಡ್ ನೀವ ತಿನ್ರಿ. ಈಗಾದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಚಾ ಕುಡ್ದು ಐಸ್ ಕ್ರೀಮ್ ತಿಂದ್ ಬಂದೀವಿ. ಅದನ್ ತಿನ್ನಕ್ ಹೊಟ್ಟಾಗ ಜಾಗನೇ ಇಲ್ಲ. ಈಗ ತಿನ್ರಿ, ಅವೆಷ್ಟಿದಾವ. 8 ಪೂರಿ ಹಾಕೊಟ್ಟಿದಾರ ಅವ್ರು. ನಂಗೂ ಬೇಡವ. ಸ್ವಲ್ಪ ತಿಂದಿದ್ರೆ ಆಗೋದು. ಆತಾತು, ಪಾರ್ಸಲ್ ಕಟ್ಕೊಂಡ್ರಿ?
ಕಟ್ಕೊಂಡಿನ್ ತಗೋ. ಆಯ್ತು ತಗೊಳ್ರಿ. ಆರ್ತಿ ಬಾಯಿಗೆ ನಮ್ ಸರ್ದಿ. ನಿನ್ ಪ್ಲೇಟ್ ಆಗಿನವ್ ಜಲ್ದಿ ಖಾಲಿ ಆಗ್ತಾವ, ನನ್ನ ಪ್ಲೇಟ್ ಆಗಿನವ್ ಜಲ್ದಿ ಖಾಲಿ ಆಗ್ತಾವ ನೋಡೋಣ. ಆಯ್ತಕ್ಕ, ಆದ್ರೆ ನಾನು ನನ್ನ ಕೈಯಾರೆ ನಿನ್ಗೊಂದು ತಿನ್ನಿಸ್ತೀನಿ. ಓಕೆ.